ಮತ್ತೆ ಶಿವಮೊಗ್ಗ ಮಧು ದೇವಿ ಆರಾಧಕರು, ಬಾನಾಮತಿ ಮಹಾಪ್ರಯೋಗ ಕೆಟ್ಟ ಕ್ರೂರ ಪ್ರಯೋಗ ಇದು ಮೋಡಿ ಮಾಡ್ತಾ ಇದ್ರು ಮುಂಚೆ, ಮೋಡಿ ಮಾಂತ್ರಿಕರು ಅಂತ ಹೇಳಿ. ಕಣ್ಕಟ್ಟು ವಿದ್ಯೆಗಳಲ್ಲಿ ಒಂದು ವಿದ್ಯೆ ಇದು ಬಾನಾಮತಿ ಅಂತೇಳಿ. ಸ್ಮಶಾನದಲ್ಲಿರ್ತಕ್ಕಂಥ ಶಕ್ತಿಗಳು ಹಾಗೂ ಭೂಮಿ ಮೇಲೆ ಇರ್ತಕ್ಕಂಥ ಶಕ್ತಿಗಳು, ಆಕಾಶದಲ್ಲಿರ್ತಕ್ಕಂಥ ಕೆಟ್ಟ ಶಕ್ತಿಗಳು ನಮ್ಮ ಮನೆಯನ್ನು, ನಮ್ಮ ಮನೆ ಒಳಗಡೆ ಹಾಗೂ ಮನೆ ಹೊರಗಡೆ ಸಂಪೂರ್ಣವಾಗಿ ಸುತ್ತುವರಿತದೆ. ಯಾವ ದೇವರು ಕೂಡ ಮನೆ ಒಳಗಡೆ ಬರದೇ ಇರೋ ಅಷ್ಟು ದಿಗ್ಬಂಧನ ಆಗಿ ಹೋಗ್ತದೆ. ಮನೆಯಲ್ಲಿ ತುಂಬಾ ಅಹಿತಕರ ಘಟನೆಗಳು, ಕೆಟ್ಟ ಘಟನೆಗಳು ನಡೀತಾ ಹೋಗ್ತದೆ. ಮನೆಯಲ್ಲಿ ಏಳಿಗೆ ಆಗೋದಿಲ್ಲ, ದುಡ್ಡು ಕಾಸಿಗೆಲ್ಲ ತುಂಬಾ ತೊಂದರೆ ಆಗುತ್ತೆ. ಮತ್ತು ರಾತ್ರಿ ಹೊತ್ತು ಭಯಾನಕ ಸೌಂಡು, ಭಯಾನಕ ಇದು ಪ್ರೇತಾತ್ಮಗಳೆಲ್ಲ ಮನೆ ಒಳಗಡೆ ಬರ್ಲಿಕ್ಕೆ ಸ್ಟಾರ್ಟ್ ಆಗೋದು, ಅದು ನಮಗೆ ಕಣ್ಣಿಗೆ ಗೋಚರ ಆಗ್ತಾ ಇರ್ತದೆ. ಈ ಬಾನಾಮತಿ ಪ್ರಯೋಗ ಏನಾದ್ರೂ ದೇಹದ ಮೇಲೆ ನಡೀತು ಅಂದ್ರೆ ನಮ್ಮ ಚಕ್ರಗಳನ್ನ ಗುರುತಿಸಿ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧಿ, ಆಜ್ಞಾ ಸಹಸ್ರ ಈ ಚಕ್ರಗಳನ್ನ ಬ್ಲಾಕ್ ಮಾಡ್ತಾರೆ. ಈ ಚಕ್ರಗಳನ್ನ ಯಾವ ಬ್ಲಾಕ್ ಮಾಡ್ತಾರೆ, ಈ ಬ್ಲಾಕ್ ಮಾಡೋದಷ್ಟೇ ಅಲ್ಲ, ಆ ಚಕ್ರಗಳಲ್ಲಿ ನೆಗೆಟಿವ್ ಎನರ್ಜಿನ ತುಂಬ್ತಾರೆ. ಯಾವಾಗ ಈ ನೆಗೆಟಿವ್ ಎನರ್ಜಿ ತುಂಬ್ತಾರೋ, ಮೂಲಾಧಾರಕ್ಕೆ ತೊಂದರೆ ಮಾಡಿದ್ರೆ ಕಾಲಲ್ಲಿ ತೊಂದರೆ ಆಗತ್ತೆ, ಸ್ವಾಧಿಷ್ಠಾನ ಚಕ್ರಕ್ಕೆ ತೊಂದರೆ ಮಾಡಿದ್ರೆ ಸೊಂಟದ ಭಾಗದಲ್ಲಿ ತೊಂದರೆ ಕಾಣಿಸ್ಕೊಳ್ಳುತ್ತೆ, ಮಣಿಪುರ ಚಕ್ರಕ್ಕೆ ತೊಂದರೆ ಮಾಡಿದ್ರೆ ಹೊಟ್ಟೆ ಭಾಗದಲ್ಲಿ ತುಂಬಾ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ, ಅನಾಹತ ಚಕ್ರಕ್ಕೆ ತೊಂದರೆ ಮಾಡಿದ್ರೆ ಎದೆ ಭಾಗದಲ್ಲಿ ಸಮಸ್ಯೆ ಕಾಣಿಸ್ಕೊಳುತ್ತೆ, ಎದೆ ಯಾವಾಗ್ಲೂ ಭಾರ ಅನ್ಸುತ್ತೆ, ಎದೆಯಲ್ಲಿ ಏನೋ ಕಳ್ಕೊಂಡಂಗೆ ಅನ್ಸುತ್ತೆ, ನೆಮ್ಮದಿ ಇರಲ್ಲ. ವಿಶುದ್ಧಿ ಚಕ್ರಕ್ಕೆ ತೊಂದರೆ ಕೊಟ್ರೆ ಗಂಟ್ಲಿನ ಭಾಗದಲ್ಲಿ ತುಂಬಾ ತೊಂದರೆ ಕಾಣಿಸ್ಕೊಳ್ಳುತ್ತೆ, ಬೆನ್ನೆಲ್ಲ ನೋವು ಬರುತ್ತೆ. ಆಜ್ಞಾ ಚಕ್ರಕ್ಕೆ ತೊಂದರೆ ಕೊಟ್ರೆ ಯಾವಾಗಲೂ ಮಾನಸಿಕ ನೆಮ್ಮದಿ ಕಳಿಸ್ಕೊಳ್ಳೋದು, ಸ್ಥಿರತೆ ಇರಲ್ಲ, ನಮಗೆ ಏನ್ ಮಾಡ್ಬೇಕು ಅನ್ನೋದು, ಮುಂದೆ ಏನ್ ಮಾಡ್ಬೇಕು ಅನ್ನೋ ಆಲೋಚನೆಗಳು ಬರಲ್ಲ, ಕೆಟ್ಟ ಆಲೋಚನೆಗಳು ಬರ್ತದೆ. ಸಹಸ್ರಾರ ಚಕ್ರಕ್ಕೆ ಏನಾದ್ರು ತೊಂದರೆ ಕೊಟ್ರು ಅಂದ್ರೆ ಬ್ಲಾಕ್ ಆಗ್ತದೆ, ರಾತ್ರಿ ನಿದ್ದೆ ಸರಿಯಾಗಿ ಬರಲ್ಲ ಮತ್ತು ಮಾನಸಿಕ ನೆಮ್ಮದಿ ಇರಲ್ಲ, ಏನೇನೋ ಕೆಟ್ಟ ಆಲೋಚನೆ, ರಾತ್ರಿ ಹೊತ್ತು ಸರಿಯಾಗಿ ನಿದ್ದೆ ಬರಲ್ಲ, ಈ ರೀತಿ ಆಗ್ತದೆ. ಇದಕ್ಕೆ ರಾಮಬಾಣ ಅಂತಂದ್ರೆ ದೇಹ ಶುದ್ಧೀಕರಣ ಮಾಡಿಸ್ಕೊಳ್ಳೋದು, ನಮ್ಮ ಎಲ್ಲಾ ಚಕ್ರಗಳನ್ನ ಬ್ಲಾಕೇಜ್ನ ಸರಿ ಮಾಡಿಸ್ಕೊಂಡು ನಾವು ಸ್ವಲ್ಪ ಮಟ್ಟಿಗೆ ಧ್ಯಾನಗಳನ್ನ ಕಲ್ತ್ಕೊಂಡು ನಾವು ಧ್ಯಾನಗಳನ್ನ ಮಾಡಿದಾಗ ಈ ಬಾನಾಮತಿ ಪ್ರಯೋಗನ ದೇಹದಿಂದ ತೆಗಿಬಹುದು. ಮನೆಯಲ್ಲಿ ತೆಗಿಬೇಕು ಅಂದ್ರೆ ನಿಮಗೆ ಮೊನ್ನೆನೇ ಹೇಳಿದೀನಿ, ಕಾಲಭೈರವ ಅಷ್ಟಕ ವಿಪರೀತ ಚೆನ್ನಾಗಿ ಪ್ರಯೋಗ ಮಾಡಿದ್ರೆ ವಿಪರೀತ ಪ್ರಯೋಗ ಅದು. ಕಾಲಭೈರವ ಅಷ್ಟಕನ ಓದೋದು ಅಥವಾ ಯೂಟ್ಯೂಬ್ ಅಲ್ಲಿ ಹಾಕಿ ಕೇಳೋದು, ಅದ್ರ ಜೊತೆಯಲ್ಲಿ ಕುಂಬಳಕಾಯಿ ದೀಪ ಹಚ್ಚಿ ಅಮಾವಾಸ್ಯೆ ದಿನ ಕಾಲಭೈರವ ಅಷ್ಟಕನ ಪಠನೆ ಮಾಡ್ಬೋದು ಅಥವಾ ಯೂಟ್ಯೂಬ್ ಅಲ್ಲಿ ಹಾಕಿ ಕೇಳ್ಬೋದು. ಕುಂಬಳಕಾಯಿ ದೀಪ ಹಚ್ಚಿದಾಗ ನಿಮ್ ಮನೇಲಿರ್ತಕ್ಕಂಥ ಎಲ್ಲ ಬಾನಾಮತಿ ಇರ್ಬೋದು, ಯಾವುದೇ ಕೆಟ್ಟ ಮಾಟ ಪ್ರಯೋಗ ಇರ್ಬೋದು, ಎಂತ ಪಿಶಾಚಿ ಪ್ರಯೋಗ ಇದ್ರೂ ಕೂಡ ಅದು ಹೊರಗಡೆ ಹೋಗ್ತದೆ. ನಿಮಗೆ ಪಾಸಿಟಿವ್ ಎನರ್ಜಿ ಒಳಗಡೆ ಬರ್ತದೆ. ಹಾಗೂ ನಿಮ್ಮ ಮನೆ ದೇವ್ರುಗಳಿಗೆ ಹೋಗ್ಬಿಟ್ಟು ಅಲ್ಲಿಂದ ಏನಾದ್ರು ಕಾಯಿ ಅಥವಾ ದೇವ್ರದ್ದು ಏನಾದ್ರು ಪ್ರಸಾದ ತಂದು ಮನೇಲಿ ಇಡೋದು, ಈ ಎರಡು ನೀವು ಕ್ರಿಯೆಗಳನ್ನ ಮಾಡುವಾಗ ತುಂಬಾ ಚೆನ್ನಾಗಿ ನಿಮಗೆ ರಿಸಲ್ಟ್ ಬರುತ್ತೆ. ಏನಾದ್ರೂ ಡೌಟ್ ಇದ್ರೆ ಫೋನ್ ಮಾಡಿ, ನಾವು ತಿಳಿಸ್ಕೊಡ್ತೀವಿ. ನಮಸ್ಕಾರ. ಓಂ ನಮಃ ಶಿವಾಯ. ವೀಕ್ಷಕರೇ, ಇಲ್ಲಿಯವರೆಗೂ ಮಾತಾಡಿದ್ದು ನಮ್ಮ ಗೆಳೆಯ ಮಧು ಅಂತ, ಶಿವಮೊಗ್ಗದವರು, ದೇವಿಯ ಮಹಾ ಆರಾಧಕರು, ತುಂಬಾ ಪ್ರಾಮಾಣಿಕ ವ್ಯಕ್ತಿ. ನೋಡಿ, ತುಂಬಾ ನಿಷ್ಠೆಯಿಂದ ಪ್ರಯತ್ನ ಪಡ್ತಾನೆ ನಿಮ್ಮ ತೊಂದರೆಗಳನ್ನು ಪರಿಹಾರ ಮಾಡಲಿಕ್ಕೆ. ಏನಪ್ಪ, ಈ ಬಾನಾಮತಿ ಬಗ್ಗೆ ವಿವರಣೆ ಕೊಟ್ಟಿದ್ದೇವೆ ನಾವು. ಬಾನಾಮತಿ ಆಗಲಿ, ಕುಟ್ಟಿ ಚಾತನ್ ಪ್ರಯೋಗಗಳಾಗಲಿ, ಕಾಟೇರಿ ಪ್ರಯೋಗಗಳಾಗಲಿ, ಇದು ಸುಲಭ ಸಾಧ್ಯವಲ್ಲ ತೆಗಿಲಿಕ್ಕೆ, ಯಾರಿಗೇ ಆದರೂ ಸುಲಭ ಸಾಧ್ಯವಲ್ಲ. ಆ ಒಂದು ಕಷ್ಟದ, ತುಂಬಾ ರಿಸ್ಕ್ ಆಗಿರತಕ್ಕಂಥ ಕೆಲಸವನ್ನ ನಮ್ಮ ಮಧು ಅವರು ಮಾಡ್ತಾ ಇದ್ದಾರೆ. ನಮ್ಮ ಕಡೆಯಿಂದ ಅವರಿಗೆ ಧನ್ಯವಾದಗಳು. ಇನ್ನು ಬಾನಾಮತಿ, ಕುಟ್ಟಿ ಚಾತನ್ನು ಇವಕ್ಕೆಲ್ಲ ಹೆದರೋ ಅವಶ್ಯಕತೆ ಇಲ್ಲ, ಯಾಕೆಂದ್ರೆ ಅವೆಲ್ಲ ನೆಗೆಟಿವ್ ಶಕ್ತಿಗಳು. ಏನು ನಿಮ್ಮ ಒಂದು ಬದುಕಿನಲ್ಲಿ ಮತ್ತು ನಿಮಗೆ ಭಗವಂತನ ಅನುಗ್ರಹ, ಪಾಸಿಟಿವ್ ಶಕ್ತಿ ಹೆಚ್ಚಾದಂತೆಲ್ಲ, ಪಾಸಿಟಿವ್ ಶಕ್ತಿ ನಿಮ್ಮ ಬದುಕಿನಲ್ಲೂ, ನಿಮ್ಮ ದೇಹದಲ್ಲೂ, ನಿಮ್ಮ ಒಂದು ಜಾತಕದಲ್ಲಿ ಹೆಚ್ಚಿಗೆ ಆದಂತೆಲ್ಲ ಆ ನೆಗೆಟಿವ್ ಶಕ್ತಿಗಳಿಗೆ ಹಿನ್ನಡೆ ಆಗ್ತದೆ, ಅವುಗಳ ಶಕ್ತಿ ಕುಂದುತ್ತಾ ಸಾಗುತ್ತದೆ. ನಮ್ಮ ರಿಸರ್ಚ್ ಇದೆ ವೀಕ್ಷಕರೇ. ಏನಪ್ಪ ಅಂದ್ರೆ, ಪಾಸಿಟಿವ್ ಶಕ್ತಿಯನ್ನು ಹೆಚ್ಚಿಗೆ ಮಾಡಿ ನಂತರ ಈ ಮಾಟ ಮಂತ್ರವನ್ನು ತೆಗೆಯೋದು. ಬಾನಾಮತಿ ಆಗಿರಲಿ, ಇನ್ಯಾವುದೇ ಪ್ರಯೋಗಗಳಾಗಿರಲಿ, ಬೊಂಬೆಗಳನ್ನು ಮಾಡಿರ್ತಾರೆ, ಅದೇನು ತೊಂದರೆಗೆ ಒಳಪಟ್ಟವರಿಗೆ ಗೊತ್ತು ಅದರ ಒಂದು ಪರಿಣಾಮ ಏನಿದೆ ಅಂತ. ತುಂಬಾ ತೊಂದರೆ ಆಗುತ್ತೆ, ಬದುಕುಗಳೇ ನಾಶ ಆಗ್ಬಿಡ್ತವೆ, ಮನೆತನಗಳೇ ನಾಶ ಆಗ್ಬಿಡ್ತವೆ, ಇರೋ ಬರೋದೆಲ್ಲ ಕಳ್ಕೊಂಡ್ಬಿಟ್ಟಿರ್ತಾರೆ, ಊರ್ ಬಿಟ್ಟು ಹೋಗ್ಬಿಡ್ತಾರೆ. ಅಷ್ಟೆಲ್ಲಾ ತೊಂದರೆಗಳು, ಇನ್ನೂ ಏನೇನೋ ತೊಂದರೆಗಳಾಗ್ಬಿಡ್ತವೆ ಈ ಬಾನಾಮತಿ ಪ್ರಯೋಗಗಳಿಂದ. ಯಾವಾಗ ನಿಮ್ಮ ಪಾಸಿಟಿವ್ ಶಕ್ತಿಯನ್ನು ರೈಸ್ ಮಾಡ್ತೀವಿ ಮಂತ್ರಗಳ ಮುಖೇನ ಮತ್ತು ಮಂದಿರಗಳ ದರ್ಶನಗಳ ಮುಖೇನ ಮಾಡಿದ ಮೇಲೆ
ಈ ಒಂದು ನೆಗೆಟಿವಿಟಿಯನ್ನು ತೆಗೆಯಲಿಕ್ಕೆ ನಮಗೂ ಕೂಡ ಸುಲಭ ಆಗ್ತದೆ. ಅಲ್ಲಿಯವರೆಗೂ ಕೂಡ ನಿಮಗೆ ತಾಳ್ಮೆ ಇರಬೇಕು, ಅಷ್ಟು ಕಾಯಬೇಕು, ಅಷ್ಟು ಧ್ಯಾನ ನೀವೂ ಮಾಡಬೇಕು. ನಾವು ನಿಮ್ಮ ಶಕ್ತಿಯ ಹೆಚ್ಚಿಗೆ ಮಾಡೋ ದಾರಿ ಹೇಳ್ಕೊಡ್ತೇವೆ ಹೊರತು ನಾವು ನಿಮ್ಮ ಪರವಾಗಿ ಧ್ಯಾನ ಮಾಡಲ್ಲ. ನೀವೇ ಧ್ಯಾನ ಮಾಡ್ಕೋಬೇಕು, ನೀವೇ ಮಂದಿರಗಳ ದರ್ಶನ ಮಾಡಬೇಕು. ಆ ಮಂದಿರಗಳಲ್ಲಿ ಒಂದು ಸಲನೋ 2 ಸಲನೋ 3 ಸಲನೋ ಹೋಗಿ ಬರ್ತಾ ಇರಬೇಕು. ಆ ಮಂದಿರಗಳಲ್ಲಿ 3-4 ತಾಸು ಕುತ್ಕೊಂತಾ ಇರಬೇಕು. ಅವತ್ತು ರಾತ್ರಿ ಅಲ್ಲಿ ಉಳ್ಕೋಬೇಕು. ಹೀಗೆಲ್ಲ ಶಕ್ತಿಯನ್ನು ತಗೊಂಡು ಬಂದಾಗ ನಿಮ್ಮ ಶಕ್ತಿ ರೈಸ್ ಆಗಿರುತ್ತೆ. ಆಗ ಏನು ಈ ದುಷ್ಟಶಕ್ತಿಗಳು ಆತ್ಮಗಳು ಇರ್ತಾವಲ್ಲ, ನಿಮ್ಮನ್ನು ಕಾಡೋ ಆತ್ಮಗಳು, ಅವಕ್ಕೆ ಬಹಳ ಕಿರಿಕಿರಿ ಆಗಿರುತ್ತೆ, ಅವಕ್ಕೆ ತುಂಬಾ ನೋವಾಗಿರುತ್ತೆ, ಅವಕ್ಕೆ ಬಹಳ ಸಿಟ್ಟು ಕೂಡ ಬಂದಿರುತ್ತೆ. ಮೊದಲಿಗೆ ಅವು ನಿಮ್ಮನ್ನೇ ತೊಂದರೆಗೆ ಒಳಪಡಿಸ್ತವೆ. ನೀವು ಇನ್ನೂ ಶಕ್ತಿಯನ್ನು ತಗೊಂಡ್ಬಿಟ್ರೆ ಅವು ವಾಪಸ್ ಹೋಗ್ತವೆ. ರಿವರ್ಸ್ ಮಂತ್ರ, ರಿವರ್ಸ್ ಆಗ್ಬಿಡ್ತವೆ. ಅವರು ಯಾರು ಮಾಡಿಸಿರ್ತಾರೋ ಅವ್ರಿಗೂ ಕೂಡ ತೊಂದರೆಯನ್ನು ಕೊಡಬಹುದು. ಅಲ್ಲಿಯವರೆಗೂ ನೀವು ಶಕ್ತಿಯನ್ನು ತಗೊಳ್ತಾನೆ ಇರಬೇಕು, ಜೀವನ ಪೂರ್ತಿ ಧ್ಯಾನಗಳನ್ನು ಮಾಡ್ತಾ ಇರಬೇಕು. ಇನ್ನು ವೀಕ್ಷಕರೇ, ಏನಾದರೂ ಬೇಕಾದರೆ ಈ ಬಾನಾಮತಿ ವಿರುದ್ಧ ಹೋರಾಡಲಿಕ್ಕೆ ಅಥವಾ ಚೌಡಿ ಪ್ರಯೋಗಗಳ ವಿರುದ್ಧ ಹೋರಾಡಲಿಕ್ಕೆ ಶಕ್ತಿ ಬೇಕು ಅಂದರೆ ನೀವು ನಮಗೆ ಕರೆ ಮಾಡಬಹುದು. ನಾವು ನಿಮಗೆ ಸಲಹೆಯನ್ನು ನೀಡ್ತೇವೆ. ಅಷ್ಟೇ ಅಲ್ಲದೆ ನಿಮ್ಮನ್ನು ತೊಂದರೆಯಿಂದ ಹೊರಗೆ ತರಲಿಕ್ಕೆ ತುಂಬ ಪ್ರಯತ್ನವನ್ನು ಪಡ್ತೇವೆ. ಸಾಕಷ್ಟು ಜನ ತೊಂದರೆಯಿಂದ ಹೊರ ಬಂದಿದ್ದಾರೆ. ನಮಗೆ ಬಹಳ ಖುಷಿ ಇದೆ ನಾವು ಸಕ್ಸಸ್ ಆಗಿದ್ದಕ್ಕೆ. ನಿಮಗೂ ಕೂಡ ಭಗವಂತ ಯಶಸ್ಸನ್ನು ಕೊಡಲಿ, ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ನಿಮಗೇನಾದರೂ ತೊಂದರೆ ಇದ್ದರೆ ಕರೆ ಮಾಡಬಹುದು. ಶುಭವಾಗಲಿ.